ಕಡೆಗೂ ಸಂತೆ ಅನ್ನೋದು ಹೇಗೆ ಏನು ಎತ್ತ ಅನ್ನೋದು ನಿಮ್ಗೇನಾದ್ರು ಗೊತ್ತಿದೆ ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ಸಂತೆಗಳಲ್ಲಿ ವಸ್ತು ವಿನಿಮಯ ಅಂತೇಳಿ ಜಾಸ್ತಿ ಮಾಡ್ತಾರೆ. ವಸ್ತು ವಿನಿಮಯ ಆಗಿರೋದಕ್ಕೆ ಸಂತೆಗಳು ಮಾಡೋದು. ಯಾಕಂದರೆ ನಿಮ್ಮ ಹತ್ರ ಇರೋದು ರಾಗಿನೇ ಇರ್ಬೋದು, ಜೋಳನೇ ಇರ್ಬೋದು, ಒಂದು ಹಸುನೇ ಇರ್ಬೋದು, ಏನೇ ಇರ್ಬೋದು. ನನ್ನ ಹತ್ರ ಏನೋ ಬೇರೆ ವಸ್ತು ಇರ್ಬೋದು, ದುಡ್ಡೇ ಇರ್ಬೋದು, ಇಲ್ಲ ನನಗೆ ಬೇಕಾಗಿರೋ ವಸ್ತು ಬೇರೆ, ಅದು ಬೆಳೆನೇ ಇರ್ಬೋದು, ಅಕ್ಕಿನೇ ಇರ್ಬೋದು, ಅದನ್ನು ಕೊಟ್ಟು ಕೊಂಡ್ಕೊಳ್ಳೋದೆ ಈ ಸಂತೆಗಳಲ್ಲಿ. ಮೊದಲೆಲ್ಲ ಸಂತೆಗಳು ಮಾಡ್ತಾಯಿದ್ವಿ ಇದಕ್ಕೋಸ್ಕರನೇ. ಅಂದರೆ 12ನೇ 13ನೇ ಶತಮಾನದಲ್ಲಿ ಸಂತೆಗಳು ಮಾಡ್ತಾಯಿದ್ದು. ಇವಾಗ ಇವಾಗ ಸಂತೆಗಳು ಅಂತಂದರೆ ಬರೀ ದುಡ್ಡು ಮತ್ತು ವಸ್ತು ಎರಡನ್ನೂ ವಿನಿಮಯ ಮಾಡೋದು. ಹಾಗಾಗಿ ತಿಳಿಸ್ತಾ ಇದ್ದೀನಿ ನಿಮಗೆ. ಅಂದರೆ ಆಗಿನ ಕಾಲದಲ್ಲಿ ದುಡ್ಡಿನ ಪ್ರಾಮುಖ್ಯತೆ ಇರಲಿಲ್ಲ. ಹಾಗಾಗಿ ಇವತ್ತು ಈ ದುಡ್ಡಿನ ಪ್ರಾಮುಖ್ಯತೆ ಇರೋದ್ರಿಂದ ನಿಮ್ಮ ವಸ್ತುಗಳು ಮಾರಿಬಿಟ್ಟು ತಗೊಂಡೋಗೋದೆ ಸಂತೆ. ಏನೇ ದಿನನಿತ್ಯದ ಸಾಮಗ್ರಿಯಿಂದ ಹಿಡಿದು ಎಲ್ಲ ರೀತಿಯ ಸಾಮಗ್ರಿಗಳು ಮಾರ್ಕೊಂಡು ಇಟ್ಕೊಂಡು ಹೋಗೋದಕ್ಕೆ ಒಂದು ಜಾಗ ಸಂತೆ ಅಂತ ಹೇಳಿ ಕರಿತಿದ್ವಿ. ಒಳ್ಳೊಳ್ಳೆ ಹಸುಗಳು ಸಿಗ್ತವೆ. ಯಾಕಂದರೆ ಇವತ್ತು ಈ ಚಿಂತಾಮಣಿ ಸಂತೆ ತುಂಬ ಹೋಗಿತ್ತು. ಇಷ್ಟೊತ್ತರ ನಾನು ಬೆಳಗ್ಗೆ ನೋಡಿದಾಗ ಆವಾಗ ಎಲ್ಲ ಖಾಲಿ ಹೊಡಿತಾ ಇದೆ. ಯಾಕೆಂದರೆ ಆದಷ್ಟು ವ್ಯಾಪಾರನೂ ಆಗೋಗಿದೆ, ನಡೆದು ಹೋಗಿದೆ. ವ್ಯಾಪಾರ ಎಲ್ಲ ಮುಗಿಸಿ ಇನ್ನು ಕೊನೆ ಮಿಕ್ಕಿರೋ ಹಸುಗಳು ಮಾತ್ರ ಇದ್ದಾವೆ. ಹಾಗೆ ತೋರಿಸ್ತೀನಿ ಬನ್ನಿ ನಿಮ್ಗಿನ್ನೂ. ಬೆಳಗ್ಗೆ ತುಂಬೋಗಿತ್ತು, ಇವಾಗ ಖಾಲಿ ಫುಲ್ ಖಾಲಿ ಸಂತೆ ಖಾಲಿ ನೋಡ್ರಿ. ಇಲ್ಲಿ ಮಾತ್ರ ಇವರೆಲ್ಲ ಕಟ್ಕೊಂಡು ಹಂಗೆ ಇಟ್ಕೊಂಡಿದ್ದಾರೆ. ನೋಡೋಣ, ಯಾರೋ ಒಬ್ರು ಹುಡ್ಕೋಣ, ನಮ್ಮ ಬಾಬು ರೆಡ್ಡಿ ಅವ್ರನ್ನ ಹುಡ್ಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ನೋಡಿದ್ರು ಬಿಸ್ಲಾಗ ಕಟ್ಟಾಗಾರೆ ಕರಗಳ ನೋಡ್ರಿ. ಯಾಕ ಯಾಕೆ ಕೇಳ ಎಲ್ಲ ಕಟ್ಕೊಂಡು ಇಟ್ಕೊಂಡ್ಬಿಟ್ಟಾರ ಗುರು. ಒಳ್ಳೆ ಬಿಳೆ ಹಸು ಇದು. ಎಲ್ಲ ಖಾಲಿ ನೋಡಿ, ಎಲ್ಲ ಖಾಲಿ ಆಗಿಬಿಟ್ಟಿದ್ರು. ಎಲ್ಲ ಖಾಲಿ ಆಗಿಬಿಟ್ಟಿದೆ. ಇನ್ನೇನೈತೆ ಅಂತ ಖಾಲಿ అయిపోయినా ఇవాళ అమ్మలేదు మరి. రేట్ జాస్తి అయింది. ఎవరు రాలేదా? అడుగుతారు, పోతారు. ఎవరో కార్ తీసుకొని పోతారు అంతే కదా. అదే ನೋಡಿ ಪಾಪ ಯಜಮಾನ್ರ ಆರಾಮಾಗಿ ಕುತ್ಕೊಂಡ್ಬಿಟ್ಟಾರೆ. ನನ್ನ ಊರಿಲೆಲ್ಲ ಎಲ್ಲ ಖಾಲಿ ಆಗೋದು. ಎಲ್ಲ ತಮಿಳ್ನಾಡು ಪಾರ್ಸಲ್. ಎಲ್ಲಾದರೂ ಇರೋ ಪಾರ್ಟಿ ಬಾಬಣ್ಣ ಕಾಣಿಸ್ಲಿಲ್ಲ. ನಮ್ಮ ಬಾಬಣ್ಣವ್ರು ಕಾಣಿಸ್ಲಿಲ್ಲ. ಬಾವು ಇವೆಲ್ಲ ಕೊಂಡ್ಕೊಂಡು ಗುರುಗಳೇ. ಕೊಂಡ್ಕೊಂಡು ಇವಾಗ ಗಾಡಿಗೆ ಲೋಡ್ ಮಾಡ್ಕೊಂಡು ಹೋಗೋದು ಅಷ್ಟೇ. ನೋಡಿ, ಈಗ ಲೋಡ್ ಮಾಡ್ಕೊಂಡು ಎಲ್ಲ ಲೋಡ್ ಆಗೈತಾ? ನೋಡಿ, ಎಲ್ಲ ಲೋಡ್ ಮಾಡ್ಕೊಂಡು
ಎತ್ಕೊಂಡು ತುಂಬ್ಕೊಂಡು ಹೋಗ್ತಾರೆ ಎಲ್ಲ ತಮಿಳ್ನಾಡು ಪಾರ್ಸಲ್. ನೋಡಿ ಮಳೆ ಬಿಟ್ಬಿಟ್ಟಿದೆ. ನಮ್ಮ ಬಾಬು ರೆಡ್ಡರ್ ಕಾಣಿಸ್ತಿಲ್ಲ, ನಾವು ಓಡೋಣ, ಟೈಮ್ ಆಯ್ತು. ದಟ್ಸ್ ಆಲ್, ಓಕೆ. ನೋಡ್ರಿ ಹೇಗಿದೆ ಸಂತೆ ನೀವು ಹೇಳ್ರಿ, ಅಷ್ಟೇ ಇನ್ನೇನು ಬೇಕಾಗಿಲ್ಲ. ನಾವು ಹೊರಟ್ವಿ ಹಾಂ. ನೋಡ್ರಿ ಯಜಮಾನ್ರ ವಯಸ್ಸಾಗದೆ ಆದ್ರೂ ಇರ್ರಿ ಒಂದು ನಿಮಿಷ. ಸರಿ ಹೊಸ್ನಾ ಸರಿ ಹಸುಳೆಲ್ಲ ಕೊಂಡ್ಕೊಂಡು ಈ ಥರ ಕಟ್ಕೊಂಡು ಲಾಸ್ಟ್ಗೆ ಇವಾಗೆಲ್ಲ ಖಾಲಿ ಹೊಡಿತಾ ಸಂತೆ. ನಾವು ಹೊರಡೋಣ, ನಮ್ಮದು ಹೊರಡೋ ಟೈಮ್ ಆಯಿತು. ನೋಡೋಣ ಬನ್ನಿ. ಎಲ್ಲ ಗಾಡಿಗಳೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ತಾವು ಕೊಂಡ್ಕೊಂಡಿರೋಂಥ ಹಸುಗಳನ್ನ ನಾವು ಹೊರಟ್ವಿ. ಯಾಕೆಂದರೆ ನಮಗೂ ಟೈಮ್ ಆಯಿತು. ಇವಾಗ ಎಷ್ಟಾಗಿದೆ ಟೈಮ್ ನಾನು ನೋಡಲಿಲ್ಲ. ನೋಡೋಣ ಬನ್ನಿರಿ. ಎಲ್ಲ ಸೀಮೆ ಹಸುಗಳು ಜಾಸ್ತಿ ಬ್ರೋ. ಕಿತ್ತಾಡ್ಬೇಡ್ರಿ. ಯಾಕೆ ಅಂತಂದ್ರೆ ತುಂಬಾ ಕಷ್ಟನೇ. ಯಾಕೆ ಅಂತಂದ್ರೆ ದೂರಿಂದ ಬಂದು ವಿಡಿಯೋ ಮಾಡಿ ನಮ್ಮ ಕನ್ನಡದವ್ರಿಗೆ ಸಂತೆ ಹೇಗಿರುತ್ತೆ ಪಾಪ ನಮ್ಮ ಡೈರಿ ಸೆಕ್ರೆಟರಿ ಅವರು ಒಳ್ಳೆ ಇದು ಕೊಟ್ರು. ನೋಡಿ ಎಲ್ಲ ಕೊಂಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ, ಮುಗೀತು. ನಾವು ಹೊರಡೋಣ. ನೋಡಿ ಇವು ಒಳ್ಳೆ ಹಸುಗಳು, ಒಳ್ಳೆ ಜಾತಿ ಹಸುಗಳು ಇದ್ದಾವೆ. ಅಪ್ಪಿ ಮಾರ್ಲಿಲ್ಲ ಏನು ಮಾರ್ಲಿಲ್ಲ ನಾನು ಮಾತಾಡ್ತೀವಿ ಹಂಗೆ ಮಾತಾಡ್ತಾನೆ ಬಿಡ್ರಿ. ಹಂಗೆ ಬಿಡಿ ಮಾಡ್ಬಿಟ್ಟೆ. ನಮಸ್ಕಾರ. ನಮಸ್ಕಾರ ಅಣ್ಣ. ಏನು ಹೆಸರು ನಿಮ್ದು? ಸಂಜಯ್ ಕೇಸ್. ಹಾಂ, ಎಷ್ಟು ಹಸುಗಳು ಇಟ್ಕೊಂಬಂದಿದ್ಯಾ? 14 ಹಾಕಿದ್ದು ಅಣ್ಣ. ಏನು ಎಲ್ಲ ಮಾರ ಬಿಟ್ಟ? 10 ಮಾರಿದ್ವಿ, 4 ಮಾರಿದ್ದೀರಾ? 10ಕ್ಕೂ ಎಷ್ಟು ಮಾರಿದ್ರಿ? 10ಕ್ಕೂ ಒಂದೊಂದು ಎಷ್ಟು ಮಾರಿದ್ರಿ? ಅವು ಹಸು ಮೇಲೆ ಡಿಪೆಂಡ್ ಅಣ್ಣ. ಹಸು ಮೇಲೆ ಡಿಪೆಂಡ್. ನಿಮ್ಗೆ ಗೊತ್ತಿರ್ತದ, ಯಾಕಂದ್ರೆ ನೀವು ಒಂದೊಂದು ಹಸು ಮಾರಿರ್ತೀರಲ್ಲ. ಅದೇ ಮಾರಿದೀವಿ, ಹಸು ಮೇಲೆ ಡಿಪೆಂಡ್. ಒಂದ್ ಹಸು ಲಕ್ಷಕ್ಕೆ ಮಾರಿದ್ವಿ, 1.5 ಲಕ್ಷ ಮೇಲೆನೆ ಎಲ್ಲ. 10 ಹಸು ಇವತ್ತು ಮಾರ್ಬಿಟ್ಟಿದೀರಾ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತು ಈ ಸಂತೆಗಳಲ್ಲಿ ಕೆಲವ್ರು ವ್ಯಾಪಾರ ಆಗುತ್ತೆ, ವ್ಯಾಪಾರ ಆಗದೇ ಹೋಗುತ್ತೆ. ತುಂಬಾ ಬೇಜಾರಾಗುತ್ತೆ. ನೀವ್ 10 ಹಸು ಇಟ್ಕೊಂಡ್ ಬಂದಿದೀನಿ ಅಂತೀರಾ, ಯಾಕೋ ಇವತ್ತು ಇನ್ನೂ 4 ಹಸು ಮಿಕ್ಕವೆ. ಏನ್ ಇಷ್ಟ ಬೇಗ ಖಾಲಿ ಆಗ್ತಾ ಇದೆ? ಇನ್ನು ಎಷ್ಟೊತ್ತವರೆಗೂ ಇರ್ಬೋದು ಅಣ್ಣ? ಇನ್ನೊಂದು 1 ಅವರ್ ಅಷ್ಟೇ, 1 ಅವರ್ ಖಾಲಿ ಆಗುತ್ತೆ. ಆಮೇಲೆ ಎಲ್ಲ ಖಾಲಿ ಇವಾಗಲೇ ಖಾಲಿ ಹೊಡಿತಾ ಇದಾರೆ. ನಾನ್ ಬೆಳಿಗ್ಗೆ ನೋಡಿದಾಗ ಫುಲ್ ಇತ್ತು, ಇವಾಗ ನೋಡಿದ್ರೆ ಇದ್ದಿದ್ದು ಖಾಲಿ ಆಗ್ತಾ ಇದೆ. ಏನ್ ಎಲ್ಲ ಎಲ್ಲೆಲ್ಲಿಂದ ಬರ್ತಾರೆ? ಇಲ್ಲೇ ಲೋಕಲ್ ಮಂಡ್ಯ ಮೈಸೂರಿಂದ ಬರ್ತಾರೆ ತಗೊಂಡ್ ಹೋಗಕ್ಕೆ. ಇತ್ ಕಡೆ ಹೈದ್ರಾಬಾದ್, ಮಹಾರಾಷ್ಟ್ರ ಇತ್ ಕಡೆಯಿಂದ ಬರ್ತಾರೆ. ಮಹಾರಾಷ್ಟ್ರ ಕಡೆಯಿಂದ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ. ತಗೊಂಡ್ ಹೋಗಕ್ಕೆ ತಮಿಳ್ನಾಡಲ್ಲಿ ನಾನ್ ನೋಡ್ದಂಗೆ ಸುಮಾರು ಒಂದು 7-8 ಗಾಡಿ ಲೋಡ್ ಮಾಡೋದು. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿ. ಆಯ್ತಾ? ತುಂಬಾ ಧನ್ಯವಾದಗಳು ಬ್ರದರ್, ತುಂಬಾ ಖುಷಿ ಆಯ್ತು. ಆಯ್ತಾ? ಹಾಗೆ ನಿಂತ್ಕೊಳ್ಳಿ. ಓಕೆ ನೋಡಿ ಹಿಂಗಿರುತ್ತೆ, ನೋಡಿ ಹಿಂಗಿರುತ್ತೆ ಸಂತೆ. ಇದು ಓವರ್, ಎಲ್ಲ ಖಾಲಿ ಆಗೋಯ್ತು. ನಾವು ಹೊಡೋಣ. ಪಾಪ ಇನ್ನೂ ವ್ಯಾಪಾರ ಮಾಡ್ತಾರೆ. ಯಾಕಣ್ಣ ವ್ಯಾಪಾರ ಮಾಡಲಿಲ್ಲ? ಯಾಕ ಗಿಟ್ಲಿಲ್ಲ? ಗಿಟ್ಟಿದ್ರೆ ಕೊಡ್ರಿ, ಇಲ್ಲ ಕೊಡ್ಬೇಡ್ರಿ. ಏನು ಕೊಡ್ತೀರ ಅಲ್ವಾ? ನೋಡಿ ಹಿಂಗಿರುತ್ತೆ ಪಾಪ. ನೋಡ್ರಿ ಎಲ್ಲ ಲೋಡ್ ಆಗೋದು ತುಂಬ್ಕೊಂಡು ಹೊರಡ್ತಾರೆ ಎಲ್ಲ. ಮುಗೀತು. ಯಾಕಪ್ಪ ನೋಡ್ರಪ್ಪ, ಮನೆ ಸ್ವಂತ ನಮ್ಮ ಅಣ್ಣ ಎಲ್ಲೋದ್ರ ಹುಡ್ಕನ ನೋಡಿ ಪಾಪ. ಇವರೆಲ್ಲ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಾರೆ. ಯಾಕೆ ಬಸ್ಸು
ಯಾಕೆ ಬಸ್ಸು ಮಾರ್ಲಿಲ್ಲ ಏನೋ ಹೇಳ್ದಂಗಿತ್ತು, ಬೈಕೊಂಡ್ರೆ ಪರ ಇಲ್ಲ ಬಿಡು, ಬೇಜಾರೇನು ಮಾಡ್ಕೊಳಲ್ಲ. ಅಣ್ಣ ಮಾತಾಡ್ತೀರಾ ಯಾರಾದ್ರು? ಯಾರು ಇಲ್ಲ. ಹೌದಾ, ಪರವಾಗಿಲ್ಲ ಬಿಡೋಣ, ಅದ್ರಲ್ಲಿ ಏನಾಯ್ತಣ. ಅಣ್ಣ ಯಾವ ಊರಿಗೆ ಲೋಡು? ಮಹಾರಾಷ್ಟ್ರಕ್ಕ. ಓನರ್ಗಳು ಯಾರು ಇಲ್ಲ ನೋಡಿ. ಹಿಂಗೆ